ನದಿ ನೀರು ಖಾಲಿ ಆಗೈತ್ರಿ, ಏನು ಹೇಳಿ? ಈಗಾಗಲೇ ನಾನು ಅಥಣಿ ತಾಲೂಕು ಮತ್ತು ಶಿರಟ್ಟಿ ಗ್ರಾಮದ ಒಂದು ಕೃಷ್ಣಾ ನದಿಯ ಒಳಗಡೆ ನಿಂತು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಪರಿಸ್ಥಿತಿ ಇವತ್ತಿನ ದಿವಸ ಅಂದ್ರೆ ನಾವು ಏನು ಈ ನದಿಯಿಂದ ಜೂನ್ ಜುಲೈಯಲ್ಲಿ ಪ್ರವಾಹ ಬಂದ ನಮ್ಮ ಬೆಳೆಗಳನ್ನು ಲಾಸ್ ಮಾಡ್ಕೋತೀವಿ. ಈಗ ಏಪ್ರಿಲ್ ಮೇದಲ್ಲಿ ನದಿಗೆ ನೀರು ಸಂಪೂರ್ಣ ಹೋಗಿ ನಾವು ರೈತರು ಕಂಗಾಲಾಗ್ತೀವಿ. ಇಂಥ ಪರಿಸ್ಥಿತಿ ಒಳಗೆ ಜನಪ್ರತಿನಿಧಿ ಆದವರು ಶಾಸಕರೇ ಆಗಲಿ ಮತ್ತು ಸಂಸದರೇ ಆಗಲಿ ಈ ನಮ್ಮ ಬಗ್ಗೆ ಕಿಂಚಿತ್ತು ಕಾಳಜಿ ಮಾಡ್ತಾ ಇಲ್ಲ. ಈಗಾಗಲೇ ನಾವು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಮತ್ತು ಬೆಳೆಗಳನ್ನು ಲಾಸ್ ಆಗಿ ಸಾಕಷ್ಟು ರೈತರು ನಾವು ಲಾಸ್ದಾಗದೀವಿ. ಆದ್ರೂ ಈಗ ಕುಡಿ ನೀರಿನ ಯೋಜನೆಗೆ ಸುಖ ಇಲ್ಲಿಂದ ಈ ನಮ್ಮ ಕೆಳಗಡೆ ಗ್ರಾಮದಂಥ ಜಿಂಜರಾಡದಿಂದ ಈಗ ಏನು ಮಡಿ ಭಾಗಕ್ಕೆ ಏನು ಕುಡಿ ನೀರಿಂದ ಹೋದವರು ಅವ್ರಿಗೆ ಸುಖ ನೀರಿಲ್ಲ. ಈಗ ನಮ್ಮ ಜಾನುವಾರುಗಳಿಗೆ ನೀರಿಲ್ಲ. ಅಲ್ಲೇ ಇಲ್ಲಿ ಒಂದು ಸ್ವಲ್ಪ ನದಿಯಲ್ಲಿ ನೀರಿದ್ರೂ ಮೇನುಗಳ ಸತ್ತು ಗಬ್ಬೆಂದು ವಾಸದ್ದು ಇಂದ ದನಗಳಿಗೆ ಕುಡ್ಲಾಕ ಸುಖ ನೀರಿಲ್ಲ. ಇಷ್ಟಾದರೂ ಜನಪ್ರತಿನಿಧಿಗಳು ನಮ್ಮ ಕಡೆ ನೋಡಂಗಿಲ್ಲ ಅಂದ್ರೆ, ನಮ್ಮಿಂದ ಓಡ್ ತೊಗೊಂಡು ಹೋದಂಥವ್ರ ತಿರುಗಿ ಮತ್ತೆ ಗ್ರಾಮಕ್ಕೆ ಬಂದು ಕೇಳಂಗಿಲ್ಲ ಅಂದ್ರೆ ಇವ್ರು ಎಂಥ ಜನಪ್ರತಿನಿಧಿಗಳು, ಎಂಥ ಜನರ ಅಹವಾಲುಗಳನ್ನು ಸ್ವೀಕರಣೆ ಮಾಡ್ತಾರೋ ಮತ್ತು ಎಂಥ ನಮ್ಮ ಜನರನ್ನು ಸಂರಕ್ಷಣೆ ಮಾಡ್ತಾರೋ ಅಂತದ ಈಗ ಜನ ನೋಡಬೇಕಾಗಿತ್ತು, ತಿಳ್ಕೊಬೇಕು. ಜನನು ಸಂಸದರು ತಿಳ್ಕೊಬೇಕಾಗಿತ್ತು. ಅವ್ರು ಸಂಸದರು ಎಲ್ಲಿ ಅದಾರು ಒಂದು ಸಲನೂ ನಮ್ಮ ಗ್ರಾಮಕ್ಕೆ ಈ ನದಿ ಮ್ಯಾಗ ಪೂಲ್ ಮ್ಯಾಗ ಹಾದು ಹೋಗಿರ್ಬೇಕು. ಅವ್ರು ಸಂಸದರು ನಮ್ಮ ಕಡೆ ಅವ್ರು ತಮ್ಮ ಕ್ಷೇತ್ರದೊಳಗೆ ಹೆಂಗೆ ನೀರಿನ ಬಗ್ಗೆ ಎದ್ದ ನೀರುಗಳನ್ನ ಬಿಡ್ತಾರೋ ನಮ್ಮ ಕ್ಷೇತ್ರ ಬಗ್ಗೆ ಯಾಕೆ ವಿಚಾರ ಮಾಡೋಂಗಿಲ್ಲ ಅವರು ಸಂಸದರು. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೋಗಿ ನೀರು ಬಿಡಿಸ್ಕೊಂಬರ್ಬೇಕಾಗಿತ್ತು ಕೃಷ್ಣಾ ನದಿಗೆ. ಈಗಾಗಲೇ ಅದೊಂದು ಉದಾಹರಣೆಗಾಗಿ ನಮ್ಮ ಸ್ಥಳೀಯ ಶಾಸಕರ ಈಗ ತಮಗೆ ಹಿಪ್ಪರಿಗೆ ಬ್ಯಾರೇಜಿನ ಹಿಂದ್ಗಡೆ ನೀರೈತಿ, ಅವ್ರಿಗೆ ಅನುಕೂಲ ಐತಿ. ಈಗ ನಮ್ಗೆ ತೆಳಗ ಅದ್ರ ಹಿಂದೆ ಹಿಪ್ಪರಿಗಿಂದ ಈ ಕಡೆ ನೀರು ಅನುಕೂಲ ಇಲ್ಲ ನಮ್ಗೆ. ಎಷ್ಟು ಹೇಳಿರಿ? ಈಗ ಸರ್ವಸಾಧಾರಣ ನಮಗೆ ಎರಡೂ ಆಜುಬಾಜು ಗ್ರಾಮಗಳು ನೋಡ್ಬೇಕಾದ್ರೆ ಒಂದು ನದಿ ಭಾಗಕ್ಕೆ ಒಂದು 7-8 ಗ್ರಾಮಗಳು ನೀರಿಂದ ವಂಚಿತ ಆಗಿಬಿಟ್ಟಾವು. ನದಿ ಒಳಗೆ ನೀರನೇ ಇಲ್ಲ. ಈಗಾಗಲೇ ಹಿಂದಕ್ಕೆ ಹಿಪ್ಪರಿಗೆ ಬ್ಯಾರೇಜ್ ಸಂರಕ್ಷಣೆ ಮಾಡುವಲ್ಲಿ ಅಧಿಕಾರಿಗಳು ವಿಫಲ ಆದ್ರೆ ಆ ಹಿಪ್ಪರಿಗೆ ಬ್ಯಾರೇಜಿನ ಗೇಟ್ ಹೊಡೆದ ಸಾಕಷ್ಟು ನೀರು ಪೋಲಾಗಿ ಹೋಗಿಬಿಡ್ತು. ಅದು ನೀರು ನಮಗೂ ನಿಲ್ಲಿಲ್ಲ, ಮುಂದೆ ಹೋಗಿಬಿಡ್ತು. ಇಂಥ ನಿರ್ಲಕ್ಷ್ಯ ಅಧಿಕಾರಿಗಳು ಮತ್ತು ಈ ನಿರ್ಲಕ್ಷ್ಯ ಜನಪ್ರತಿನಿಧಿಗಳು ನಮ್ಮನ್ನು ಶೋಷಣೆಗಳು ಮಾಡತ್ತಾರು. ಮತ್ತು ನಮ್ಗೆ ಈಗ ಸಾಕಷ್ಟು ನೀರಿಲ್ಲದ ನಾವು ಮತ್ತು ಬರಗಾಲ ಅನುಭವಿಸ್ಲತ್ತಿದ್ವಿ. ಅಂಥದ್ರಾಗ ಈ ವರ್ಷ ಬಿಸಿಲಿನ ತಾಪ ಹೆಚ್ಚಾಗಿ ನಮ್ಗೆ ನೀರಿಲ್ಲದ ಸಾಯಿಲ್ ಹತ್ತಿದ್ವು. ಆದ್ರೂ ಜನಪ್ರತಿನಿಧಿಗಳು ಬಂದು ನಿಮ್ಮ ಪರಿಸ್ಥಿತಿ ಹೆಂಗಪ್ಪ ಅಂತ ಕೇಳಾಯ್ತಿಲ್ಲ. ಏನು ಸಂಸದರಿಗೆ ಕೇಳಿಲ್ಲ, ಏನು ಶಾಸಕರಿಗೆ ಕೇಳಿಲ್ಲ. ಈಗಾಗಲೇ ನಾವು ಅವ್ರಿಗೆ ಆಹ್ವಾನ ಇಡ್ತೀವಿ, ಬರಬೇಕು, ನಮ್ಮ ಗ್ರಾಮಗಳನ್ನ ನೋಡಬೇಕು. ಆದಷ್ಟು ಮಟ್ಟಿಗೆ ಈ ವಾರದಾಗ ಮೇದಾಗ ಆದ್ರೂ ನೀರು ಅಧಿಕಾರಿಗಳನ್ನ ಕೇಳಿದ್ವಿ ನಾವು. ಮೇದಾಗ 1ನೇ ತಾರೀಕು ಅನ್ನೋಟ್ರೊಳಗೆ ನಮ್ಗೆ ನಿಮ್ಮ ಶಿರಟ್ಟಿ ಗ್ರಾಮಕ್ಕೆ, ನಮ್ಮ ಚಿಂಜರಾಡ ಗ್ರಾಮಕ್ಕೆ, ತುಕ್ಚಿ ಗ್ರಾಮ ತನಕ ನಾವು ನೀರು ಬಿಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಏನಾದರೂ ಅದ್ರ ಬಗ್ಗೆ ಅವರು ವಿಚಾರಿಲ್ಲ. ಅದಕ್ಕೋಸ್ಕರ ಈ ನಮ್ಮ ಜನರು ಅವ್ರನ್ನ ಕೇಳುವಂಥ ಪರಿಸ್ಥಿತಿ ಒಳಗಿಲ್ಲ. ಅವ್ರು ತಮ್ಮ ವೇದೊಳಗದಾರು. ಆದ್ರೆ ಕಷ್ಟಗಳನ್ನ ಅನುಭವಿಸ್ತಾರೆ, ಹೊರತಾಗಿ ಮುಂದೆ ಹೋಗಿ ಯಾರು ಕೇಳುವಾರ. ಅದಕ್ಕಾಗಿ ಎಲ್ಲರೂ ಈಗ ಏನು ಸಂಬಂಧಪಟ್ಟ ಶಾಸಕರು ಮತ್ತು ಸಂಸದರು ತಕ್ಷಣ ಮಹಾರಾಷ್ಟ್ರ ಸರ್ಕಾರಕ್ಕೆ ಏನು ಅದನ್ನು ತಾವು ಭರಿಸ್ಬೇಕಾಗಿದ್ದನ್ನು ಭರಿಸಿ ನಮ್ಗೆ ನೀರು ತರಬೇಕು. ಈ ವಾರದೊಳಗೆ ನೀರು ತಂದ್ರೆ ನಾವು ಬದುಕ್ತೀವಿಲ್ಲ, ಆದ್ರೆ ನಮಗೆಲ್ಲ ಸಾವಿಗೀಡಾಗ್ತೀವಿ ಅನ್ನುವಂಥದ್ದು ಪರಿಸ್ಥಿತಿ ಬಂದೋದಿಗಿತ್ತು. ನಿಮ್ಮ ಹೆಸರು? ನಾನು ಈಗ ಅಥಣಿ ತಾಲೂಕದಿಂದ ಒಂದು ರೈತ ಮುಖಂಡನಾಗಿ ತಾಲೂಕು ಅಧ್ಯಕ್ಷನಾಗಿ MC ತಾಂಬೋಳಿ ಹೇಳ್ತಾ ಇದ್ದೀನಿ.